ಸ್ವಾಗತ ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್ ಏನಂದರೆ ಇವತ್ತು ತಮ್ಮನೇಲಲ್ಲೇ ನೋಡಿರ್ತೀರ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಹೋದ್ಮೇಲೆ ತೋರಿಸ್ಕೊಡ್ತೀನಿ ಗೈಸ್ ಎಲ್ಲೆಲ್ಲಿ ಹೋಗ್ತೀನಿ ಏನು ಅಂತ. ಒಂದು ಶಿವನ ಸಮುದ್ರ ಫಾಲ್ಸು ಮತ್ತು ತಲಕಾಡು ರಿವರ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ನಂದೆಲ್ಲ ಅಪ್ಡೇಟ್ಸ್ ನೋಡ್ತಾರೆ ಗೈಸ್. ಸ್ಕ್ರೀನಾಗೆ ಕಂಪ್ಲೀಟ್ಲಿ ಕ್ಲಿಯರಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಹೆಂಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಇರುತ್ತೆ. ವಾಚ್ ಔಟ್ ಮಾಡಿ ಗೈಸ್. ನನ್ನ ವ್ಲಾಗ್ನ ಕಂಪ್ಲೀಟ್ಲಿ ಪೂರ್ತಿ ನೋಡಿ ಗೈಸ್. ತುಂಬ ಇನ್ಫಾರ್ಮೇಷನ್ ಹೇಳಿರ್ತೀನಿ, ಕಂಪ್ಲೀಟ್ಲಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಓಕೆ ಗೈಸ್, ಹೋಗ್ತಾಯಿದ್ದೀನಿ, ನೆಕ್ಸ್ಟ್ ಫಾಲೋ ಅಪ್ ಮಾಡಿ. ಓಕೆ ಗೈಸ್, ಹೋಗ್ತಾಯಿದ್ದೀನಿ. ನೋಡಿ ಹೆಂಗಿದೆ ವ್ಯೂ, ಫುಲ್ಲು ಕ್ಲೌಡಿ ತುಂಬಿಕೊಂಡಿದೆ ಗೈಸ್. ವೆದರ್ ನೋಡಿ ಹೆಂಗಿದೆ, ಮೌಂಟೇನ್ಸು, ಮಳೆ ಬೇರೆ ಬರ್ತಿದೆ ಗೈಸ್, ಮಳೆ ಬೇರೆ ಬರ್ತಾಯಿದೆ. ನೋಡ್ತೀನಿ, ಫಾಲ್ಸ್ ಅಂತೂ ಚೆನ್ನಾಗಿ ಕಾಣಿಸುತ್ತೆ ಈ ಮಳೆಯಲ್ಲಿ ತೋರಿಸ್ಕೊಟ್ರೆ. ತಲಕಾಡು ರಿವರ್ ಆಟ ಆಡೋಕ್ಕೆ ಬಿಟ್ಟರೆ ನೋಡ್ತೀನಿ ಗೈಸ್, ಎಲ್ಲ ತೋರಿಸ್ಕೊಡ್ತೀನಿ, ಕಂಪ್ಲೀಟ್ಲಿ ಮಾಹಿತಿ ತೋರಿಸ್ಕೊಡ್ತೀನಿ ಹಿಂಗೆ ಏನಿದೆ ಅಂತ ಎಲ್ಲ. ಓಕೆ ಗೈಸ್, ವಾಚ್ ಔಟ್ ಮಾಡಿ ಹೋಗ್ತಾಯಿದ್ದೀನಿ. ಹೋಗ್ತಾ ಇದ್ದೀವಿ. ಆನ್ ದ ವೇನೆ ಬಾರಾಚುಕ್ಕಿನೂ ಇದೆ ಮತ್ತು ಶಿವನ ಸಮುದ್ರ ವಾಟರ್ ಫಾಲ್ಸ್ ಇದೆ. ಎರಡೂ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ ತೋರಿಸ್ಕೊಡ್ತೀನಿ ಗೈಸ್, ಹೆಂಗಿದೆ ಏನು ಎಲ್ಲಿ ಅಂತ. ಎರಡು ಆನ್ ದ ವೇನೆ ನಿಯರ್ಲಿ 2 to 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಓಕೆ ಗೈಸ್, ಹೋಗ್ತಾ ಇದ್ದೀನಿ, ತೋರಿಸ್ಕೊಡ್ತೀನಿ. ಅಲ್ಲೋಗಿ ಕಂಪ್ಲೀಟ್ಲಿ ಎಲ್ಲ ನೋಡ್ತಾ ಇರಿ ಗೈಸ್. ಆನ್ ದ ವೇನೆ ಕೆರೆ ಥರ ಟೈಪಲ್ಲಿ ನೀರಿದೆ, ಹೆಂಗಿದೆ ನೋಡಿ ಗೈಸ್. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಮೇಲೆ ಬೆಟ್ಟ, ಕಾಡು, ಕೆಳಗಡೆ ಕೆರೆ, ವ್ಯೂಸ್ ನೋಡೋಕ್ಕೆ ಒಂಥರ ಚೆಂದ ಗೈಸ್. ಅದು ಮಾನ್ಸೂನ್ ಸೀಸನಲ್ಲಿ ಮೈಂಡ್ ಬ್ಲೋಯಿಂಗ್. ನಾವು ಆ ಕಡೆ ಹೋಗಿದ್ವಿ. ಇಲ್ಲಿಂದ ಎಂಟ್ರಿ ಗೇಟ್ ಗೈಸ್, ಒಳಗಡೆ ಹೋಗೋಕ್ಕೆ ಶಿವನ ಸಮುದ್ರ ಫಾಲ್ಸ್ಗೆ. ಇಲ್ಲಿ ಮುಂದೆ ಎಂಟ್ರಿ ಟಿಕೆಟ್ ತೊಗೊತಾರೆ. ಎಂಟ್ರಿ ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಬಿಟ್ಕೊಡ್ತಾರೆ ಗೈಸ್. ತೋರಿಸ್ಕೊಡ್ತೀನಿ, ಒಳಗಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಹೋಗ್ತಾ ಇದ್ದೀವಿ, ಇನ್ನೇನೊಂದು 1 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಗೈಸ್, 1.5 ಕಿಲೋಮೀಟ್ರ್. ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಹೆಂಗೆ ಕಾಣಿಸುತ್ತೆ ವ್ಯೂ ಪಾಯಿಂಟು, ಹೆಂಗಿದೆ ಫಾಲ್ಸು ಅಂತ. ವಾಚ್ ಔಟ್ ಗೈಸ್. ಓಕೆ ಗೈಸ್, ಇವಾಗ ಬಂದ್ರಿ ಲೊಕೇಶನ್ಗೆ, ಶಿವನ ಸಮುದ್ರ. ನೋಡಿ ಗೈಸ್ ಹೆಂಗಿದೆ ಇಲ್ಲಿ ವ್ಯೂ. ಇವೆಲ್ಲ ಚೆನ್ನಾಗಿದೆ. ತುಂಬ ವೆಹಿಕಲ್ಸ್ ಇದೆ ಗೈಸ್. ಸಾಟರ್ಡೆ ವೀಕೆಂಡ್ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇದೆ. ವೆಹಿಕಲ್ ಫ್ಲೋ ಜಾಸ್ತಿ ಇದೆ. ಪಾರ್ಕಿಂಗ್ ಹೆಂಗಿದೆ ನೋಡಿ. ವ್ಯೂ ಪಾಯಿಂಟ್ ಅಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಹೋಗ್ತಾ ಇದ್ದೀನಿ ಅಲ್ಲೇ. ಕಮಾನ್ ಲೆಟ್ಸ್, ಹೋಗ್ತಾ ಇದ್ದೀನಿ, ತೋರಿಸ್ಕೊಡ್ತೀನಿ ಕಂಪ್ಲೀಟ್ಲಿ ಹೆಂಗಿದೆ. ಯಾಕೂ ಅಷ್ಟೇ ಗೈಸ್, ಎಲ್ಲ ಸಿಗುತ್ತಿದೆ. ಜೋಳ, ಫ್ರೂಟ್ಸು, ಹಣ್ಣುಗಳು ಎಲ್ಲ ಸಿಗುತ್ತೆ ಗೈಸ್. ಐಸ್ ಕ್ರೀಮಿಂದ ಹಿಡಿದು ಎಲ್ಲ ಸಿಗುತ್ತೆ ಗೈಸ್. ಹೆಂಗಿದೆ ನೋಡಿ, ಇಲ್ಲಿಂದ ವ್ಯೂ ತೋರಿಸ್ತೀನಿ ಇವಾಗ ಫಾಲ್ಸ್ದು. ವೆರಿ ವರ್ಸ್ಟ್ ನೋಡಿ ಗೈಸ್, ಫುಲ್ಲು ಅಲ್ಲೆಲ್ಲ ಗ್ರೀನರಿಯಿಂದ ಕೆಳಗಡೆ ಬರ್ತಾಯಿದೆ ಗೈಸ್ ಫಾಲ್ಸ್. ಹೆಂಗಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ ವ್ಯೂ. ಬಂದು ಭಾರಿ ಆಗಿದೆ ಗೈಸ್. ಫುಲ್ಲು ಗ್ರೀನರಿ ಗೈಸ್. ಗ್ರೀನರಿ ಮಧ್ಯದಲ್ಲಿ ಸೆಂಟ್ರಲ್ ಫಾಲ್ಸ್ ಗೈಸ್. ಹೆಂಗಿದೆ ಗೈಸ್, ಚೆನ್ನಾಗಿದೆಯಾ? ಅಲ್ಲಿಂದ ಗೈಸ್ ಫುಲ್ ಕೆಳಗಡೆಯಿಂದ ಬರ್ತೈತೆ. ನೋಡಿ ಗೈಸ್, ಫುಲ್ಲು ನಿಯರೆಸ್ಟ್ ಬಂದಿದೆ ನೋಡಿ. ಆಲ್ಮೋಸ್ಟ್ ಫುಲ್ ನಿಯರ್ ಇದೆ ನೋಡಿ, ಎಲ್ಲೇ ಇದೆ, ಹತ್ರನೇ ಇದೆ. ಚೆನ್ನಾಗಿದೆ ಗೈಸ್ ನೋಡಿ ಗೈಸ್, ಸಕ್ಕತ್ತಾಗಿದೆ ವ್ಯೂ ಅಂತೂ. ತೋರಿಸ್ಕೊಡ್ತೀನಿ, ಭಾರಿ ಇದೆ ಗೈಸ್. ಈ ಮಾನ್ಸೂನ್ ಟೈಮಲ್ಲಿ ಬಂದರೆ ವಾಟರ್ ಫ್ಲೋ ಚೆನ್ನಾಗಿರುತ್ತೆ. ಬಂದು ಮಾನ್ಸೂನ್ ಟೈಮಲ್ಲಿ ವಿಸಿಟ್ ಮಾಡಿ ಪ್ಲೇಸಸ್. ಇವಾಗ ಇಲ್ಲಿ ಫಾಲ್ಸ್ ನೋಡಾಯಿತು ಗೈಸ್. ಇವಾಗ ಇಲ್ಲಿ ಇದು ಬಾರಾಚುಕ್ಕಿ ಫಾಲ್ಸ್ ಮುಗಿಸ್ಕೊಂಡ್ರಿ. ಇಲ್ಲೇ ಮುಂದೆ ಗಗನಚುಕ್ಕಿ ಫಾಲ್ಸ್ ಇದೆ ಗೈಸ್, ಅದು ಕೂಡ ಚೆನ್ನಾಗಿದೆ. ಇಲ್ಲೇ ಹೋಗ್ತಾ ಆನ್ ದ ವೇನೇ ಇದೆ. ಈಗ ನೆಕ್ಸ್ಟ್ ಅದನ್ನು ತೋರಿಸ್ಕೊಡ್ತೀನಿ ಗೈಸ್. ಅಲ್ಲಿ ವ್ಯೂ ಚೆನ್ನಾಗಿದೆ, ವಾಟರ್ ಫ್ಲೋ ಚೆನ್ನಾಗಿದೆ ಗೈಸ್. ಇಲ್ಲಿ ಕಂಪೇರ್ ಮಾಡಿದೆ ಅಲ್ಲಿನ ವಾಟರ್ ಫ್ಲೋ ತುಂಬ ಚೆನ್ನಾಗಿದೆ. ಇವಾಗ ಅದನ್ನು ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ವ್ಯೂ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಇದೇ ಗಗನಚುಕ್ಕಿ ಫಾಲ್ಸು, ಸಕ್ಕತ್ತಾಗಿದೆ. ಅದಕ್ಕಿಂತ ವಾಟರ್ ಫ್ಲೋ ಸಕ್ಕತ್ತಾಗಿದೆ ಗೈಸ್. ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿದೆ ಇದೆ.
ನೋಡಿದ್ರಲ್ಲ ಫಾಲ್ಸಲ್ಲಿ ತೋರಿಸ್ಕೊಂಡೆ. ನೆಕ್ಸ್ಟ್ ಇವಾಗ ತಲಕಾಡ್ಗೆ ಹೋಗ್ತಾ ಇದ್ದೀವಿ. ನೋಡ್ತೀವಿ ಗಾಯ್ಸ್, ಸ್ವಲ್ಪ ರೈನಿ ಬರೋಂಗಿದೆ. ಅಲ್ಲಿ ಬಿಟ್ಟರೆ ಆಟ ಆಡೋದನ್ನು ತೋರಿಸ್ಕೊಡ್ತೀನಿ. ನಾವು ಹೋಗಿ ಆಡೋದು ಇಲ್ಲ ಏನೋ ನಾನು ಸ್ವಿಮ್ಮಿಂಗ್ ಮಾಡೋಂಗಿದ್ರೆ ತೋರಿಸ್ಕೊಡ್ತೀನಿ. ಇಲ್ಲ ನಾನು ಜಸ್ಟ್ ವಾಟರ್ ರಿವರ್ದು ವ್ಯೂ ಪಾಯಿಂಟ್ ತೋರಿಸ್ಕೊಡ್ತೀನಿ ಗೈಸ್. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ರೀಚ್ ಆದ್ರಿ ನೋಡಿ ಗೈಸ್. ಇಲ್ಲೇ ಹಾಕಿದ್ದಾರೆ ವೇ ಟು ತಲಕಾಡು ರೋಡ್ ಅಂತ. ಇಲ್ಲೇ ಅಲ್ಲಿ ಹಾಕಿರೋ ವೇಮಿಂದನೇ ಹೋಗ್ಬೇಕು ಗೈಸ್. ಸೀದಾ ಸ್ಟ್ರೈಟ್ ಇದೆ, ಡೆಡ್ ಎಂಡ್ ಹೋದ್ರೇ ತಲಕಾಡು ರಿವರ್ ಸಿಗುತ್ತೆ. ಬಂದಿದ್ದೀವಿ ಇವಾಗ ಲೊಕೇಶನ್ಗೆ. ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ತಲಕಾಡು ರಿವರ್ಗೆ ರೀಚ್ ಆದ್ರಿ. ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಲೊಕೇಶನ್ಗೆ, ತಲಕಾಡು ರಿವರ್ಗೆ. ನೋಡಿ ಗೈಸ್, ಇಲ್ಲಿ ಎಲ್ಲ ಫುಲ್ಲು ಸ್ಯಾಂಡ್ ಜೊತೆಗೆ ಅಲ್ಲಿ ವಾಟರು ಫುಲ್ ಸ್ವೀಟ್ ಇರುತ್ತೆ ಗೈಸ್. ಅಂದರೆ ನಾರ್ಮಲ್ ಇವಾಗ ಬೀಚಲ್ಲಿ ಅಂದರೆ ಉಪ್ಪು ನೀರು ಟೈಪಲ್ಲಿ ಇರುತ್ತೆ. ಇಲ್ಲಿ ಆ ಥರ ನೀರಲ್ಲ ಗೈಸ್, ರಿವರ್ ಟೈಪಲ್ಲೇ ಇಲ್ಲಿ ಮಣ್ಣು ಟೈಪಲ್ಲಿ ಇದಿರುತ್ತೆ. ಇದೇ ಒಂಥರ ಡಿಫ್ರೆಂಟು. ಯಾಕಂದರೆ ಆಲ್ಮೋಸ್ಟ್ ಎಲ್ಲೂ ಈ ಥರ ಇಲ್ಲ. ನಿಯರ್ಲಿ ಇಲ್ಲಿ ಬೆಂಗಳೂರಲ್ಲಿ ಇದೇ ಮಾತ್ರ ಈ ಥರ ಬೀಚ್ ಟೈಪಲ್ಲಿ ರಿವರ್ ಇರೋದು. ಇದೊಂದೇ ಅನ್ಕೊತೀನಿ ನಾನು ನೋಡ್ದಂಗೆ. ಓಕೆ ಗೈಸ್, ಬನ್ನಿ ನೋಡ್ತೀನಿ, ಹೋಗ್ತೀನಿ ಇವಾಗ. ಆ ರಿವರ್ ಒಳಗಡೆ ಬಿಟ್ಕೊಟ್ರೆ ಆಡೋಕ್ಕೆ ಆಡ್ತೀನಿ, ಇಲ್ಲ ರಿವರ್ನ ವ್ಯೂನ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಹೋಗ್ತಾ ಇದ್ದೀನಿ ವಾಚ್. ನೋಡಿ ಗಾಯ್ಸ್, ಹೆಂಗಿದೆ ರಿವರು. ಇದೆ ಗೈಸ್ ತಲಕಾಡು ರಿವರ್ ಬ್ಯಾಕ್ ವಾಟರ್ ವ್ಯೂ ಹೆಂಗಿದೆ. ನೀರಲ್ಲಿ ಎಷ್ಟೊಂದು ಜನ ಆಡ್ತವ್ರೆ, ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಗಾಯ್ಸ್, ಹೆಂಗಿದೆ. ನೀರಲ್ಲೂ ಆಡ್ತವ್ರೆ ಎಷ್ಟೊಂದು ಜನ. ಸ್ವಲ್ಪ ಜನ ನೀರಲ್ಲಿ ಆಡೋಕ್ಕೂ ಬಿಟ್ಟಿದ್ದಾರೆ ಇವಾಗ. ಆದರೆ ನಾವು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವಿ ಗಾಯ್ಸ್. ತುಂಬ ಲೇಟಾಗಿದೆ ನಾವು ಬಂದಿರೋದು. ಇನ್ನೊಂದು ಅರ್ಧ ಗಂಟೆನೂ ಇರ್ಬೋದು. ಬೇರೆ ಕಡೆ ಹೋಗಿದೆ, ಅದರಿಂದ ಲೇಟ್ ಆಯಿತು. ಆದರೂ ತೋರಿಸ್ಕೊಡ್ತೀನಿ ಗಾಯ್ಸ್. ನೋಡಿ ಬನ್ನಿ. ಎಂದ ನೋಡಿ ಗಾಯ್ಸ್, ಸ್ಟ್ಯಾಂಡು ತುಂಬ ಜನ ಇದ್ದಾರೆ. ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ನೋಡಿ. ಅಲ್ಲಿ ಮೌಂಟೇನ್ ವ್ಯೂ ಜೊತೆಗೆ ಕೆಳಗಡೆ ವಾಟರು, ಬ್ಯಾಕ್ ಡ್ರಾಪ್ ವಾಟರು, ಎಲ್ಲ ಜನಗಳಿದ್ದಾರೆ. ಬೋಟಿಂಗ್ಸು ತುಂಬ ಇದೆ ಗೈಸ್. ತುಂಬ ದಿನಗಳ ನಂತರ ಇದು ಬ್ಯಾಕ್ ವಾಟರಲ್ಲಿ ಈ ಥರ ತೆಪ್ಪಾಲ್ ರೈಡಿಂಗ್ ಹೋಗಿಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲೂ ಹೋಗಿಲ್ಲ ನಾವು ತೆಪ್ಪಾಲ್ ರೈಡಿಂಗಲ್ಲಿ. ತುಂಬ ರೇರ್ ಇದಾಗಿತ್ತು, ಯಾವಾಗ ಎಷ್ಟೋ ಕಾಲದಲ್ಲಿ ಹೋಗಿತ್ತು. ಇವಾಗ ತೆಪ್ಪ ರೈಡ್ ತೋರಿಸ್ಕೊಡ್ತೀನಿ ಗೈಸ್, ಬನ್ನಿ. ಕುತ್ಕೊಳ್ಳೋದೇ ಕಷ್ಟ ಗೈಸ್. ನಂತರ ಗೈಸ್ ಆದರೆ ಆಲ್ಮೋಸ್ಟ್ ಮಾಡಿಲ್ಲ ತೆಪ್ಪ ರೈಡ್. ನಾನು ಆಲ್ಮೋಸ್ಟ್ ಬೋಟಲ್ಲಿ ಹೋಗಿದ್ದೀನಿ. ಈ ಥರ ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೈಸ್. ತುಂಬ ಚೆನ್ನಾಗಿದೆ ಈ ಥರ ಬ್ಯಾಕ್ ವಾಟರ್ಸಲ್ಲಿ, ನೀರು ಒಳಗಡೆ ಈ ಥರ ಬ್ಯಾಕ್ ವಾಟರಲ್ಲಿ ರೈಡ್ ಮಾಡ್ತಾಯಿದ್ದೀನಿ ನೋಡಿ. ಚಿಕ್ಕ ಮಕ್ಕಳೆಲ್ಲ ಇದು ಮಾಡ್ತಾ ಇದ್ದಾರೆ. ಒಂದು ರೈಡ್ ಕಾಸ್ಟ್ 100 ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ನೋಡೋಣ ಗೈಸ್, ಆದರೂ ಹೋಗ್ತೀನಿ, ನೋಡೋಣ ಹೆಂಗಿರುತ್ತೆ ತೋರಿಸ್ಕೊಡ್ತೀನಿ. ವಿಡಿಯೋಸ್ ಜೊತೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಈಗ ನೋಡಿ ಗೈಸ್, ಹೆಂಗಿದೆ ಟಪ್ಪಾಲಿ ರೈಡ್. ಜನಗಳು ತುಂಬ ಅವ್ರ ಗೈಸ್, ವೀಕೆಂಡ್ ಆಗಿರೋದ್ರಿಂದ. ಇನ್ನು ಎಷ್ಟೊತ್ತವರೆಗೂ ಬಿಡ್ತಾರಣ್ಣ ನೀರಲ್ಲಿ? ಹೌದಾ? ನೋಡಿ ಗೈಸ್, ಹೆಂಗಿದೆ ನೀರು. ತಲಕಾವೇರಿ ಕಾವೇರಿ ವಾಟರ್ ಗೈಸ್ ಇದು. ಅಷ್ಟೊಂದು ಆಳ ಇಲ್ಲ ನೀರು ಒಳಗಡೆ, ಕಾವೇರಿ ವಾಟ್ರು. ನೋಡೋಕೆ ನೀರು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ, ಆಡೋಕ್ಕೆ ಚೆನ್ನಾಗಿದೆ. ಈ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಬಂದು ಅಲ್ಲೆಲ್ಲ ಫುಲ್ ನೋಡೋ ಹೆಂಗಿದೆ. 5ರಿಂದ 8 ಅಡಿ 9 ಅಡಿವರೆಗೂ ಆಳ ಇದಂತೆ ಗೈಸ್. ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟೇ ಇಕ್ಕಿದ್ದಾರೆ, ಅಷ್ಟೊಂದೇನು ಆಳ ಇಲ್ಲ. ತೆಪ್ಪಲ್ಲಿ ಮುಂದೆ ಅವರು ಕರ್ಕೊಂಡು ಹೋಗ್ತಾರಂತೆ. ನೋಡಿ ಗೈಸ್, ಹೆಂಗಿದೆ. ತೆಪ್ಪದಲ್ಲಿ ನೋಡಿ ಗೈಸ್, ದೇವಸ್ಥಾನಕ್ಕೆ ಹೋಗಿದ್ದೀವಿ ರೈಡಿಂಗ್ಗೋಸ್ಕರ. ಸಖತ್ ರೈಡಿಂಗ್ ಇದೆ ಗೈಸ್, ಒಂದು ಒಳ್ಳೆ ವ್ಯೂ ಗೈಸ್. ನೋಡಿ ಗೈಸ್, ನೀರು ತುಂಬ ದಿನಗಳ ನಂತರ ಈ ಥರ ಮಾಡ್ತಾ ಇದೀವಿ ಗೈಸ್, ಚೆನ್ನಾಗಿದೆ. ಬೋಟ್ ಚಾರ್ಜ್ ಎಷ್ಟು ಅದಕ್ಕೆ ನೋಡಿ ಗೈಸ್. ಮೇಲೆಲ್ಲ ಹೆಂಗಿದೆ, ತುಂಬ ಚೆನ್ನಾಗಿದೆ. ಹಲೋ ಗೈಸ್, ಇವಾಗ ನೀರಲ್ಲಿ ಹೋಗ್ತಾ ಇದ್ದೀನಿ. ಫೈನಲಿ ಬಿಟ್ಟಿದ್ದಾರೆ ಗೈಸ್, ಒಂದು 30 ಮಿನಿಟ್ಸ್ ಅಂತೆ. ನೇನು ಕ್ಲೋಸಿಂಗ್ ಟೈಮ್ ಅಂತೆ, 6 o'clock ಇಲ್ಲಿ ಕ್ಲೋಸಿಂಗ್ ಟೈಮು. 5:30ಗೆ ಇದನ್ನೆಲ್ಲ ಕಳಿಸ್ಬಿಡ್ತಾರೆ. ಕಷ್ಟಪಟ್ಟು ಈಸ್ಕೊಂಡಿದ್ದೀನಿ ಗೈಸ್, ಹೋಗ್ತಾ ಇದ್ದೀನಿ ನೀರಲ್ಲಿ. ಇವಾಗ ನೋಡಿ ವಾಚ್.
ಸಕ್ಕತ್ತಾಗಿದೆ. ಹೆಂಗಿದ್ದೀವಿ ನೀರು? ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬಂದವರು ಟ್ರೈ ಮಾಡಿ. ಇಲ್ಲಿ ಸುತ್ತಮುತ್ತ ಈ ಥರ ವಾತಾವರಣ ಇದೆ. ಅಲ್ಲೇ ಕೆಳಗಡೆ ಇದಿದೆ ಮೌಂಟೇನ್ಸು, ಅದ್ರ ಕೆಳಗಡೆನೇ ಇದೆಲ್ಲ ಇದೆ ಆಡೋದು. ಬಂದವ್ರು ಆಡಿ ಗಾಯ್ಸ್, ಚೆನ್ನಾಗಿದೆ. ವಾಟ್ರಲ್ಲಿ ಆಡೋದಂತೂ ಒಂದು ಮಸ್ತು ಫ್ಯಾನ್ಸಿ ಆಗಿದೆ ನೋಡಿ ಗಾಯ್ಸ್. ಓಕೆ ಗಾಯ್ಸ್, ಫುಲ್ಲು ಸ್ಯಾಂಡ್ ಗಾಯ್ಸ್. ನೋಡಿ ಒಳಗಡೆ ಎಲ್ಲ ಸ್ಯಾಂಡ್ ಇದೆ ಫುಲ್ಲು. ನೀರಂತೂ ಚೆನ್ನಾಗಿದೆ ಗಾಯ್ಸ್, ಫ್ರೆಶ್ ವಾಟ್ರು, ಅಂಥದ್ದೇನು ಇದಿಲ್ಲ ಕೊಟ್ಟು ನೀರು ಥರ. ಕಾವೇರಿ ವಾಟರ್ ಗಾಯ್ಸ್, ಇದು ಕಾವೇರಿ ನೀರು ಬರೋದು. ಇದು ಕಾವೇರಿ ರಿವರಿಂದ ತಲಕಾಡು ಇಲ್ಲಿ ಬರೋದು. ಇದು ತಲಕಾಡು ಅಂತ ಹೇಳ್ತಾರೆ ಗಾಯ್ಸ್ ಇದಕ್ಕೆ. ಮಸ್ತಾಗಿದೆ ಗಾಯ್ಸ್ ಪ್ಲೇಸು, ಚಿಲ್ ಔಟ್ ಮಾಡೋಕ್ಕಂತೂ ಗಾಯ್ಸ್ ಸಕ್ಕತ್ತಾಗಿದೆ. ನಾನು ತುಂಬ ದಿವಸಗಳ ಎಲ್ಲ ತುಂಬ ವರ್ಷಗಳಾದ್ಮೇಲೆ ಈ ಕಡೆ ಬರ್ತಾ ಇದ್ದೀನಿ ಗಾಯ್ಸ್. ಅದರಿಂದ ನೋಡೋಕ್ಕೆ ತುಂಬ ಇಷ್ಟ ಆಗ್ತದೆ. ನೋಡಿ ಗಾಯ್ಸ್, ಆಳೆ ಎಲ್ಲೂ ಇಲ್ಲ, ಜಾಸ್ತಿ ಮುಂದೆ ಹೋದ್ರೂ ಆಳೆ ಇಲ್ಲ. ಆಳೆ ಇಲ್ಲ ಗಾಯ್ಸ್ ಅಷ್ಟೊಂದು, ನಿಯರ್ಲಿ 4 to 5 feet ಅಷ್ಟೇ. ಬಿಡಲಿಲ್ಲ ಗಾಯ್ಸ್, ಆದ್ರೆ ಹೊಡಿತಾ ಇದೀವಿ. ಜಲ್ದಿ ಬರುತ್ತಣ್ಣ ಇಲ್ಲಿ. ಈ ಒಂದು ಸೈನಿಕಾಗಿದೆ. ಎಲ್ಲರೂ ಬರ್ಬೋದು ಗಾಯ್ಸ್, ಫ್ಯಾಮಿಲಿನೂ ಬರ್ಬೋದು. ಚೆನ್ನಾಗಿ ಚಿಲ್ ಔಟ್ ಮಾಡೋಕ್ಕೆ ಈ ಮಾನ್ಸೂನ್ ಟೈಮಲ್ಲಿ ಈ ಪ್ಲೇಸ್ ಬೆಸ್ಟ್ ಪ್ಲೇಸ್ ಗಾಯ್ಸ್. ಬೆಸ್ಟ್ ಪ್ಲೇಸ್ ಸಜೆಸ್ಟ್ ಮಾಡ್ತೀನಿ. ಮಳೆ ಇಲ್ಲ ಅಂದರೆ ಸಕ್ಕತ್ತಾಗಿ ಆಡ್ಬೋದು ಗಾಯ್ಸ್. ನೋಡಿ ಗಾಯ್ಸ್, ಆಡ್ಬೋದು. ನಮ್ಮ ಫ್ರೆಂಡ್ಸ್ ಅಲ್ಲೇ ಆಡ್ತವ್ರೆ, ನಮ್ಮ ತಮ್ಮ ಮತ್ತು ನಮ್ಮ ಫ್ರೆಂಡ್ ಎಲ್ಲ ಆಡ್ತವ್ರೆ. ಎಂಜಾಯ್ ಮಾಡ್ತವ್ರೆ. ಎಷ್ಟೇನು ನಿಮ್ಗೆ ಏಜು? ನಮ್ಗೆ 65. ನೋಡಿ 65 ಆದ್ರೂ ಹಿಂಗೆ ಎಂಜಾಯ್ ಮಾಡ್ತಾರೆ ಗಾಯ್ಸ್. ಎಲ್ಲರೂ ಬನ್ನಿ, ಈ ತರ ಎಂಜಾಯ್ ಮಾಡಿ ಗಾಯ್ಸ್. ಎಂಜಾಯ್ ಮಾಡಿದ್ರೆ ಒಳ್ಳೆ ವೈಫ್ ಸಿಗುತ್ತೆ. ನಿಂಗೆ ಎಷ್ಟು ಏಜು? ನೋಡಿ ನೋಡಿ ಗಾಯ್ಸ್ ಹೆಂಗ್ ಮಾಡ್ತಾರೆ. ನೋಡಿ ಗಾಯ್ಸ್ 60 ವರ್ಷ ಏಜ್ ಮೇಲೆ ಅವ್ರು ಸಕ್ಕತ್ತಾಗಿ ಎಂಜಾಯ್ ಮಾಡ್ತವ್ರೆ. ಬನ್ನಿ ಗಾಯ್ಸ್, ಈ ತರ ಟ್ರಾವೆಲ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಲೈಫಲ್ಲಿ ಏನಿದೆ ಗಾಯ್ಸ್, ಜಾಲಿ ಜಾಲಿ ಎಂಜಾಯ್ ಮಾಡಿ ಗಾಯ್ಸ್. RCB ನೀನು ಅವ್ರು ಹಾಕಬಿಡ್ತೀಯಾ? ಅವ್ರು ಹಾಕಬಿಡ್ತಾ ಇದೀಯ ನೀನು, ಒಳಗಡೆ ಹಾಕ್ಬಿಡ್ತೀಯ ನೀನು. ನೀನು ಯಾಕೆ ಬಿಡ್ತೀಯ ಅವ್ರನ್ನ? ಜಗಳ ಆಡ್ತಾರೆ. ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ಯಾಕೆ ಬಿಡ್ತೀರಾ? ಬಡ್ಡಿ ಮಗನ ತಮ್ಮನೇಲಿದೆ ಯಾಕೋ ಫುಲ್ ಜಗಳ ಆಯ್ತು ನಮ್ಮನ್ನ ಮಾತ್ರ ಹೇಳ್ತಾನೆ. ಅವ್ರಿಗೆ ಯಾಕೆ ಏನೋ ಒಂದು ನ್ಯಾಯ, ಓಕೆ ಗೈಸ್, ಇಲ್ಲಿಗೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ತಲಕಾಡು ತೋರಿಸ್ಕೊಟ್ಟೆ, ಫಾಲ್ಸು ತೋರಿಸ್ಕೊಟ್ಟೆ. ಫಾಲ್ಸಲ್ಲೂ ಎಷ್ಟು ನಾರ್ಮಲ್ ಎಷ್ಟಿತ್ತು ನೀರು ಅಷ್ಟೇ ತೋರಿಸ್ಕೊಟ್ಟಿದ್ದೀನಿ ಗೈಸ್. ಅದೇ ತಲಕಾಡಲ್ಲಿ ಆಡೋದು ಚೆನ್ನಾಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಕಂಪ್ಲೀಟ್ಲಿ ವಿಡಿಯೋ ಫುಲ್ ನೋಡಿ ಗೈಸ್, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿರುತ್ತೆ. ಎಲ್ಲ ಬೆಂಗಳೂರಲ್ಲೇ ಸಮ್ಮೇರ್ ಪ್ಲೇಸಸ್ನ ತೋರಿಸ್ಕೊಡ್ತಾ ಇರ್ತೀನಿ, ನಿಯರ್ ಬೈ ಪ್ಲೇಸಸ್ಸು ಎಲ್ಲ ನೋಡಿದಿರೋ ಪ್ಲೇಸಸ್ಗಳು, ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳು ಗೈಸ್. ಫ್ಯಾಮಿಲಿನೂ ವಿಸಿಟ್ ಮಾಡ್ಬೋದು, ಫ್ರೆಂಡ್ಸ್ಗಳು ಎಲ್ಲರೂ ವಿಸಿಟ್ ಮಾಡ್ಬೋದು ಗೈಸ್. ಚೆನ್ನಾಗಿರುತ್ತೆ ಪ್ಲೇಸಸ್ಸು, ಬಂದು ನೋಡಿ. ನನ್ನ ವ್ಲಾಗ್ನ ಕಂಪ್ಲೀಟ್ಲಿ ಪೂರ್ತಿ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತುಂಬ ಮುಖ್ಯ ಗೈಸ್. ಕಮೆಂಟ್ನ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಬಾಯ್. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ವ್ಲಾಗ್ ಚೆನ್ನಾಗಿರುತ್ತೆ. ಬಾಯ್, ಥ್ಯಾಂಕ್ ಯು.